ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಡುಗಿಸಿದಂತಹ ಅತ್ಯಂತ ಭೀಕರವಾದಂತಹ ಪ್ರಕರಣ ನಮ್ಮ ಮಂಗಳೂರಿನ PC ರೋಡಲ್ಲಿ ನಡೆದಿತ್ತು. ಲಾವಣ್ಯ ಅನ್ನುವಂಥ ಹುಡುಗಿಯನ್ನು ಆಕೆಯ ಪ್ರಿಯಕರ ಪ್ರೀತಿಸ್ತಿದ್ದಂಥ ಹುಡುಗ ಆಕೆಯ ಮೇಲೆ ದಾಳಿ ಮಾಡ್ತಾನೆ, ಕೊಚ್ಚಿ ಆಕೆಯನ್ನು ಇಲ್ಲವಾಗಿಸ್ತಾನೆ. ಈ ಪ್ರಕರಣ ಎಲ್ಲರನ್ನೂ ಕೂಡ ನಡಗಿಸಿದಂಥ ಪ್ರಕರಣ. ಯಾಕಂದರೆ ಯುವಜನತೆ ಎಲ್ಲಿ ದಾರಿ ತಪ್ತಾ ಇದೆ, ಎಲ್ಲೋ ಒಂದು ಕಡೆಯಲ್ಲಿ ಯುವಜನತೆ ಪ್ರೀತಿ ಸಿಗಲಿಲ್ವ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಬೋದಾ, ಈ ಥರ ಕೃತ್ಯವನ್ನು ಎಸಗಬಹುದಾ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೆ ಕಾರಣ ಆಯಿತು. ಒಂದು ಪ್ರಕರಣದ ಹಿಂದೆ ಒಬ್ಬ ವ್ಯಕ್ತಿ ಏನೋ ಮಾಡ್ತಾನೆ ಅಂತ ಆದರೆ ಆತನ ಮಾನಸಿಕತೆ, ಆತ ಆ ಸಂದರ್ಭದಲ್ಲಿ ಹೇಗಿದ್ದ, ಆತನ ನಡವಳಿಕೆಯ ಬಗ್ಗೆ ಕೂಡ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಯಾಕೆಂತ ಹೇಳಿದರೆ ಇದಕ್ಕೆ ನಾವು ಹೇಳ್ತೇವೆ, ನಮಗೆ ಮನೋಚಿಕಿತ್ಸೆ ಅನ್ನೋದು ಬಹಳ ಬೇಕಾಗತ್ತೆ ಅಂತ ನಾವು ಮಾತಾಡ್ಕೊಳ್ತೇವೆ. ಹಾಗಾಗಿ ನಮ್ಮ ಜೊತೆ ಇವತ್ತು ಮಾತಾಡಲಿಕ್ಕೆ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ PV ಭಂಡಾರಿ ಅವರಿದ್ದಾರೆ. ಮನೋವೈದ್ಯರು, ಡಾಕ್ಟರ್ AV ಬಾಳಿಗ ಮೆಮೋರಿಯಲ್ ಆಸ್ಪತ್ರೆಯ ನಿರ್ದೇಶಕರು ಕೂಡ ಹೌದು. ಸರ್ ನಮಸ್ತೆ. ಈ ಕಾರ್ಯ ನಮಸ್ತೆ. ಬಹಳಷ್ಟು ನೀವು ಈ ಪ್ರಕರಣ ಗಮನಿಸಿರ್ಬೋದು. ಯಾಕೆ ನಾನು ಈ ಸಂದರ್ಶನವನ್ನು ಮಾಡಲಿಕ್ಕೆ ಇವತ್ತು ಬಂದಿದ್ದೀನಿ ಅಂತ ಹೇಳಿದ್ರೆ, ಯುವಜನತೆಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು, ದಾರಿ ತಪ್ಪಬಾರದು ನಮ್ಮ ಯುವಜನತೆ ಅನ್ನುವಂಥದ್ದು ನಮ್ಮ ಕನ್ಸರ್ನ್ ಸರ್. ಈ ಪ್ರಕರಣ ನೋಡ್ತಾ ಇದ್ದರೆ ನಿಮಗೆ ಒಂದು ನಾವು BC ರೋಡ್ನ ಪ್ರಕರಣವನ್ನು ನಾವು ತಗೊಂಡು ನೋಡ್ತಾ ಇದ್ದರೆ, ಇನ್ನೂ 21 ವರ್ಷ ಹುಡುಗಿಗೆ, 22 ವರ್ಷ ಹುಡುಗನಿಗೆ, ಇಷ್ಟು ಸಣ್ಣ ಏಜಲ್ಲಿ ಒಂದು ಪ್ರೀತಿ ಅಂತ ಹೇಳುವಾಗ ನಾವು ಒಬ್ಬರನ್ನ ಮನಸ್ಸನ್ನು ಗೆದ್ದು ಮಾಡೋದು ಪ್ರೀತಿ ಸರ್. ಆದರೆ ಮನಸ್ಸನ್ನು ಕೊಂದು ಮಾಡುವಂಥದ್ದು ಪ್ರೀತಿ ಅಲ್ಲ ಅಂತ ಎಲ್ಲರೂ ಅದನ್ನು ಹೇಳುವಂಥದ್ದು. ಸರ್, ನಿಮ್ಮ ಪ್ರಕಾರ ನೀವು ಮನೋವೈದ್ಯರಾಗಿರೋದ್ರಿಂದ ಈ ಪ್ರಕರಣ ಹೇಗೆ ನಡೆದಿರ್ಬೋದು ಮತ್ತು ಯಾಕಾಗಿ ಅವರ ಮನಸ್ಥಿತಿ ಇದ್ದಿರ್ಬೋದು ಆ ಹಂತದಲ್ಲಿ ಅಂತ? ಈಗ ನಾನು ಇದೇ ಪ್ರಕರಣ ಅಂತ ಹೇಳೋದು ತಪ್ಪಾಗತ್ತೆ, ಯಾಕಂದ್ರೆ ನಾನು ಅವರಿಬ್ಬರ ಹತ್ರನೂ ಮಾತಾಡಿಲ್ಲ, ಇದು ಇಲ್ಲ. ಆದರೆ ನನ್ನ ಒಂದು ಅನಿಸಿಕೆ ಏನಂದ್ರೆ, ಯಾವುದೇ ಹಿಂಸಾಚಾರ ಪ್ರೀತಿಯ ಒಂದು ಅಭಿವ್ಯಕ್ತಿ ಅಂತ ಹೇಳಕ್ಕಾಗಲ್ಲ. ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡುವುದು ಹಿಂಸೆಯಿಂದ ಅಂತ ಏನಾದರೂ ಇದು ಖಂಡಿತ ಹೇಳಲಿಕ್ಕಾಗಲ್ಲ. ಇದು ಒಂದು ರೀತಿಯಲ್ಲಿ ನಾನು ನೋಡುವಾಗ, ನಾನು ಇದು ಅಂತ ಅಲ್ಲ, ಜನರಲಿ ನಾನು ಈಗಿನ ಒಂದು ಸಂದರ್ಭಗಳನ್ನು ಗಮನಿಸುವಾಗ ನಂಗೆ ಅನಿಸೋದೇನೆಂದರೆ, ಒಂದು ರೀತಿಯಲ್ಲಿ ಪೊಸೆಸಿವ್ನೆಸ್, ಯಾರಾದರೂ ಒಬ್ಬರ ಬಗ್ಗೆ, ಈಗ ಒಂದು ಪ್ರೀತಿ ಪ್ರೇಮ ಅಂತ ಬಂದ ಕೂಡಲೇ ಅತಿಯಾದ ಪೊಸೆಸಿವ್ನೆಸ್, ಇವನ್ ನಾನು ಮದುವೆ ಆದವರಲ್ಲೂ ನೋಡಿದ್ದೇನೆ. ಒಂದು ಒಡೆತನದ ಭಾವನೆ, ನಾನು ಹೇಳಿದಾಗೆ ಅವಳು ಕೇಳಬೇಕು ಅಥವಾ ನಾನು ಹೇಳಿದಾಗೆ ಅವನು ಕೇಳಬೇಕು, ನನ್ನ ಸ್ವತ್ತು ಅದು, ನನ್ನದೇ ಸ್ವತ್ತು ಅದು ಅನ್ನುವಂಥದ್ದು ಒಂದು. ಮತ್ತೆ ನಿಯಂತ್ರಣದ ಹಂಬಲ, ಇದನ್ನು ನಾವು ಕೋಯರ್ಸಿವ್ ಕಂಟ್ರೋಲ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ, ಕಂಟ್ರೋಲ್ ಮಾಡಬೇಕು ಅವರನ್ನು ಅನ್ನುವಂಥ ಒಂದು ಭಾವನೆ. ಇಲ್ಲಿ ಏನಾಗತ್ತೆ, ಇದು ಸಂಬಂಧ ಕಳೆದು ಹೋದ ದುಃಖಕ್ಕಿಂತ ಇದು ಬಹಳ ಮುಖ್ಯ ಆಗಿಬಿಡುತ್ತೆ. ನಾನು ಅವರನ್ನು ಕಂಟ್ರೋಲ್ ಮಾಡಬೇಕು, ಅವರನ್ನು ನನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಬಂದ್ಬಿಡುತ್ತೆ. ಸೊ ಒಂದು ರೀತಿಯಲ್ಲಿ ಅತಾರ್ಕಿಕ ಚಿಂತನೆಗಳು, ಅಂದರೆ ಅವರು ನನ್ನವಳೇ ಆಗಬೇಕು, ನಾನು ಬಯಸಿದ್ದು ನನಗೆ ಸಿಗಲಿಲ್ಲ ಅಂದರೆ ನಾನು ಅದನ್ನು ಟಾಲರೇಟ್ ಮಾಡಲಿಕ್ಕೆ ಆಗಲ್ಲ, ನಾನು ತಿರಸ್ಕಾರ ಮನೋಭಾವವನ್ನು ನಾನು ಸ್ವೀಕರಿಸೋಕ್ಕಾಗಲ್ಲ, ಈ ರೀತಿಯ ಭಾವನೆಗಳು. ಅಥವಾ ಅವನಿಲ್ಲದೆ ಅಥವಾ ಅವಳಿಲ್ಲದೆ ನನ್ನ ಜೀವನವೇ ಇಲ್ಲ, ಒಂದು ಹತಾಶೆಗಳು ಜೀವನದಲ್ಲಿ. ಈಗ ನನಗೆ ಅನಿಸೋದು, ಜನರಲ್ಲಿ ನಮ್ಮ ಯುವ ಜನರಿಗೆ ಸೋಲನ್ನು ಸ್ವೀಕರಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಈಗ ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಸೋಲುಗಳನ್ನು ಕಾಣ್ತೇವೆ. ಆದರೆ ಎಲ್ಲೋ ಒಂದು ಕಡೆ ಇದನ್ನು ನಾವು ಲೋ ಫ್ರಸ್ಟ್ರೇಷನ್ ಟಾಲರೆನ್ಸ್ ಅಂತ ಕರಿತೇವೆ. ಹತಾಶೆಗಳನ್ನು ಅವ್ರಿಗೆ ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಇದು ನಂಗೆ ಸಿಗಲಿಲ್ಲ, ನನಗೆ ಸಿಗಲಿಲ್ಲ ಅಂದರೆ ಬೇರೆ ಯಾರಿಗೂ ಸಿಗಬಾರ್ದು, ಈ ಥರದ ಒಂದು ಧೋರಣೆ. ಇದು ಬಹುಶಃ ನಾನು ಒಬ್ಬ ಮನೋವೈದ್ಯನಾಗಿ ಇದು ಸಮಾಜದಲ್ಲಿ ಬಹಳಷ್ಟು ಇದನ್ನು ನೋಡ್ತಾ ಇದ್ದೇನೆ. ಈ ಥರದ ಘಟನೆಗಳು, ಹೊಡೆದಾಟಗಳು, ಬಡೆದಾಟಗಳು, ಇವೆಲ್ಲ ನಾನು ಸಾಮಾನ್ಯವಾಗಿ ನೋಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಜನರಲಿ ನನಗನ್ನಿಸೋದು, ಈ ಥರದ ಇದು ಬಂದಾಗ, ಡಿಸ್ಕಷನ್ಸ್ ಬಂದಾಗ, ನಾವು ಅದು ಪ್ರೀತಿಯ ಕಾರಣದಿಂದಲೇ ಇದಾಯಿತು ಅನ್ನೋದಕ್ಕಿಂತ ಈ ರೀಸನ್ಸ್ ಏನಿರ್ಬೋದು, ಯಾಕೆ ಈ ಥರ ಆಗ್ತಾ ಇದೆ, ನಾವು ಇದನ್ನು ಯಾವ ರೀತಿಯಾಗಿ ಸರಿಪಡಿಸಲಿಕ್ಕೆ ಪ್ರಯತ್ನಿಸಬಹುದು ಅನ್ನೋದನ್ನು ನೋಡಬೇಕು ಅಂತ ನಂಗನ್ಸುತ್ತೆ. ಮುಖ್ಯವಾಗಿ ತಂದೆ ತಾಯಿಗಳು, ಸ್ನೇಹಿತರು ಇಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸಲಹೆಗಳನ್ನು ಕೊಡ್ಬೋದು? ಈ ಥರದ, ಈಗ ನಂಗೆ ಗೊತ್ತಿರುತ್ತೆ, ಒಬ್ಬ ವ್ಯಕ್ತಿ ಪ್ರೀತಿ ಮಾಡ್ತಾ ಇದ್ದಾನೆ, ಅವನ ಪ್ರೀತಿ ಫೇಲ್ ಆಗಿದೆ, ನಾಳೆ ಅವನು ಹೇಳ್ತಾ ಇರ್ತಾನೆ, ನಾನು ಒಂದಲ್ಲ ಅವಳಿಗೆ ಸಿಗಲಿಲ್ಲ, ನಾನು ಒಂದಲ್ಲ ದಿವಸ ಅವಳು ಮುಗಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ತಂದೆ ತಾಯಿ ಅಥವಾ ಸ್ನೇಹಿತರು ಯಾವ ಥರ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು?
ಇದು ತುಂಬ ಐ ಥಿಂಕ್ ಒಳ್ಳೆ ಪ್ರಶ್ನೆ. ಯಾಕಂದರೆ ಇವತ್ತು ನಾನು ನೋಡಿರೋದು, ನಾನು ಈ ಕ್ರೈಮ್ ಬಗ್ಗೆ ಹೆಚ್ಚಿನ ಇದನ್ನು ಮಾಡ್ತಾ ಇಲ್ಲ, ಯಾಕಂದರೆ ಒಬ್ಬ ಮನೋವೈದ್ಯನಾಗಿ ನಿಮ್ಮ ಈ ಪ್ರಶ್ನೆಗೆ ಒಂದು ಏನಂದರೆ, ಫಸ್ಟ್ ಥಿಂಗ್ ಈಸ್ ಈ ಒಂದು ವ್ಯಕ್ತಿಯ ಒಂದು ಅನಿಸಿಕೆಗಳನ್ನು ಗೌರವಿಸುವುದು ಸಮಾಜ ಕಲಿಬೇಕು. ಇದು ನಾವು ಇದರಲ್ಲಿ ಭಾಳಷ್ಟು ಸರಿ ಸೋತಿದ್ದೇವೆ. ಇವನ್ ರಿಲೇಟಿವ್ಸ್ ಕಡೆಯಿಂದಲೂ ಆಗತ್ತೆ, ಎಲ್ಲ ಸನ್ನಿವೇಶಗಳಲ್ಲೂ ನಾನು ನೋಡಿದ್ದೇನೆ. ಮತ್ತು ಈ ವ್ಯಕ್ತಿ ಹೀಗೆ ಹೇಳಿದ ಅಂತ ಹೇಳಿದ್ರಲ್ಲ, ಇಂಥದನ್ನು ನಾವು ಭಾಳ ಕೇರ್ಫುಲ್ಲಾಗಿ ನೋಡಬೇಕು. ಏನಂದರೆ ನಾನು ಈ ಥರ ಮಾಡ್ತೇನೆ, ಮುಗಿಸ್ತೇನೆ, ಸಾಯಿಸ್ತೇನೆ, ಈ ಥರ ಎಲ್ಲ ಹೇಳ್ತಾ ಇದ್ದರೆ ಇದಕ್ಕೂ ಮುಂಚಿನ ಇದು ಇರುತ್ತೆ. ಈ ಸ್ಟಾಕಿಂಗ್ ಅಂತ ಹೇಳ್ತಾರೆ, ಹಿಂಬಾಲಿಸೋದು. ಯಾರನ್ನಾದರೂ ಹಿಂಬಾಲಿಸ್ಕೊಂಡು ಹೋಗೋದು, ಅವರನ್ನು ಇವಳು ನನ್ನವಳು ಅಥವಾ ಅವನು ನನ್ನವನು, ಈ ಥರ ಹುಡುಗ ಹುಡುಗಿ ಇಬ್ಬರಲ್ಲೂ ಇರುತ್ತೆ. ಬೆದರಿಸುವುದು, ನೀನು ಇನ್ನೊಬ್ಬರ ಹತ್ರ ಮಾತಾಡಬೇಡ, ಅಥವಾ ಅವರು ಯಾರ ಹತ್ರ ಮಾತಾಡಿದ್ರು ಅವ್ರಿಗೆ ಹೋಗಿ ಜೋರು ಮಾಡೋದು, ಪದೇ ಪದೇ ಫೋನ್ ಮಾಡೋದು. ಅವರು ಫೋನು ಡಿಸ್ಕನೆಕ್ಟ್ ಮಾಡಿದ್ರು ಇವರು ಬಿಡೋದಿಲ್ಲ, ಫೋನ್ ಮಾಡ್ತಾ ಇರ್ತಾರೆ. ಮೆಸೇಜ್ಗಳನ್ನು ಹಾಕೋದು, ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಈ ಥರ ಹೇಳೋದು. ಸರ್ವೈಲೆನ್ಸ್ ಅಂತಾರೆ, ಅಂದರೆ ಹಿಂಬಾಲಿಸ್ಕೊಂಡು ಹೋಗೋದು. ಇಂಥದೆಲ್ಲ ಮಾಡುವಾಗ ಜನಸಾಮಾನ್ಯರು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕರೆ, ಅಂದರೆ ನಿಮ್ಮ ಹತ್ತಿರದವರು, ಕ್ಲೋಸ್ ಇರುವವರು ಈ ಥರ ಎಲ್ಲ ಮಾಡ್ತಾ ಇದ್ದರೆ ಅಂಥವರಿಗೆ ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಕೂತ್ಕೊಂಡು ಮಾತಾಡೋದು ಫಸ್ಟ್ ಲೆವೆಲಲ್ಲಿ. ಪೇರೆಂಟ್ಸು ನೋಡು, ಈಗ ಯಾರೇ ಆಗಲಿ ಒಬ್ಬರನ್ನು ಪ್ರೀತಿಸಿರ್ತಾರೆ, ಅವರು ಸಿಗಲಿಲ್ಲ ಅಂದರೆ ಅದು ಜೀವಮಾನದ ಇದು ಅಂತ ಅಲ್ಲ ಅಲ್ವಾ? ಈಗ ನೀವು ಯೋಚನೆ ಮಾಡಿ ನೋಡಿ, ಈ ಥರದ ಸೋಲುಗಳು ಬಹಳಷ್ಟು ಜನರಿಗೆ ಮುಂಚೆನೂ ಆಗಿತ್ತು. ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಅದನ್ನು ಫೇಸ್ ಮಾಡೋದು. ಇಲ್ಲಿ ಏನಾಗ್ಬಿಡುತ್ತಂದ್ರೆ, ಫ್ಯಾಮಿಲಿ ಅವರನ್ನು ಕಾನ್ಫಿಡೆನ್ಸಿಗೆ ತಗೊಂಡು ಸಮಾಧಾನ ಹೇಳೋದು. ಮತ್ತು ಇನ್ನೂ ಒಂದು ವಿಧದಲ್ಲಿ ಇವರೇನೋ ಅಟ್ಯಾಕ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ, ಅಟ್ಯಾಕ್ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಾದರೆ ಆ ಬಗ್ಗೆ ಅವರಿಗೆ ತಿಳಿ ಹೇಳುವುದಲ್ಲದೆ, ಬಹುಶಃ ಮುಂಜಾಗ್ರತಾ ಕ್ರಮವಾಗಿ ಅವರ ಆ ಇನ್ನೊಂದು ಪಾರ್ಟಿಗೆ ಕೂಡ ಇನ್ಫಾರ್ಮೇಶನ್ ಕೊಡೋದು. ಇಲ್ಲ, ಆ ಇನ್ನೊಂದು ಪಾರ್ಟಿಗೆ ಗೊತ್ತಾಯಿತು ಈ ಥರ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ, ಇಂಥ ಸಂದರ್ಭಗಳಲ್ಲಿ ಪೊಲೀಸರಿಗೆ ತಿಳಿಸುವುದು. ಯಾಕೆ ಅಂದರೆ ಈ ಥರ ಒಂದು ಫೈನಲಿ ಈ ಥರದ ಒಂದು ಡೆತ್ ಆಗೋದಕ್ಕಿಂತ ಮುಖ್ಯವಾಗಿ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಮತ್ತು ಇಲ್ಲಿ ಪೇರೆಂಟ್ಸ್ ರೋಲು ಅಗೈನ್ ಏನಾಗುತ್ತೆ ಅಂದರೆ, ಈ 21-22 ಪ್ರಾಯ ನಿಮಗೆ ಆಶ್ಚರ್ಯ ಆಗ್ಬೋದು. ನಮ್ಮ ಮೆದುಳು 13-14ರಿಂದ 25ನೇ ವಯಸ್ಸುವರೆಗೆ ಅದು ಡೆವಲಪಿಂಗ್ ಬ್ರೈನ್ ಅಂತ ಕರಿತೇವೆ. ಇದು ನಾನು ಹೇಳೋದಲ್ಲ, ರಿಸರ್ಚ್ ಹೇಳೋದು. ಇಲ್ಲಿ ಇನ್ನೊಂದು ವಿಪರ್ಯಾಸ ಏನಂದರೆ, ಫಸ್ಟು ಭಾವನೆಗಳು ಬರುತ್ತೆ, ಇಮೋಷನ್, ಆಮೇಲೆ ಜಡ್ಜ್ಮೆಂಟ್ ಬರುತ್ತೆ. ಜಡ್ಜ್ಮೆಂಟ್ ಅಂದರೆ ಏನು? ಸರಿ ತಪ್ಪು. ಯಾರನ್ನೋ ಒಬ್ಬರನ್ನು ಲವ್ ಮಾಡಿ ಬಿಡ್ತಾನೆ, ಅವಳಲ್ಲಿ ಅಥವಾ ಅವನಲ್ಲಿ ಇರುವಂಥ ಬರೀ ಪಾಸಿಟಿವ್ ಮಾತ್ರ, ಈ ಇಮೋಷನ್ನಲ್ಲಿ ಬರೀ ಪಾಸಿಟಿವ್ ಮಾತ್ರ ಕಾಣ್ತಾ ಇರುತ್ತೆ, ನೆಗೆಟಿವ್ ಕಾಣೋದಿಲ್ಲ. ಸೊ ಆ ಸಂದರ್ಭದಲ್ಲಿ ತುಂಬ ಇಮೋಷನಲ್ ಆಗ್ತಾರೆ, ಭಾವೋದ್ವೇಗ ಜಾಸ್ತಿ ಇರುತ್ತೆ. ಈ ಭಾವನೆಗಳನ್ನು ನಿಯಂತ್ರಣ ಮಾಡುವುದು ಪ್ರತಿಯೊಬ್ಬರು ಕಲಿಬೇಕು, ಕಷ್ಟ ಅದು. ಆದರೆ ಈ ವಯಸ್ಸಿನಲ್ಲಿ ಎಸ್ಪೆಷಲಿ ದಿಸ್ 21-22, ಸೊ ನಾವು ಇನ್ಫ್ಯಾಕ್ಟ್ ಈ ಹದಿಹರೆಯದ ಅವರಿಗೆ ಈ ಪ್ರಿವೆಂಟಿವ್ ಪ್ರೋಗ್ರಾಮ್ಸ್ಗಳನ್ನು ಮಾಡ್ತೇವೆ. ಅಂದರೆ ಈ ಭಾವನಾತ್ಮಕ ಕೌಶಲ್ಯಗಳನ್ನು ಜಾಸ್ತಿ ಮಾಡಲಿಕ್ಕೆ ಕೆಲವು ಸ್ಕಿಲ್ಸನ್ನು ಹೇಳಿಕೊಡ್ತೇವೆ. ಆವಾಗ ಇದು ಫಸ್ಟ್ ಹೇಳ್ತೇವೆ, ಯುವರ್ ಬ್ರೈನ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ. ಭಾವನೆಗಳು ಏನು ಮಾಡುತ್ತೆ? ಇಟ್ ವಿಲ್ ಟೇಕ್ ಓವರ್. ಆ ಭಾವನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ನಾವು ಕಲಿಸಬೇಕು. ಆದರೆ ಅದು ಬಹುಶಃ ನಮ್ಮ ಸಮಾಜದಲ್ಲಿ ಅದು ಆಗ್ತಾ ಇಲ್ಲ. ಸಮಾಜದಲ್ಲಿ ಏನಾಗ್ತಿದೆ, ನಾವು ಸುಮ್ಮನೆ ಅವರ ತಪ್ಪು ಹುಡುಕೋದು, ನೀನು ಹಾಗೆ ಮಾಡ್ತಿ ಹೀಗೆ ಮಾಡ್ತಿ. ತಂದೆ ತಾಯಿಗಳ ಕರ್ತವ್ಯ ಇಂಥ ಸಂದರ್ಭಗಳಲ್ಲಿ ನಿಮ್ಮ ಗಮನಕ್ಕೆ ಬಂದರೆ ಕೂತು ಮಾತಾಡುವುದು. ಆದರೆ ಇದು ಅಷ್ಟು ಸುಲಭ ಅಲ್ಲ. ಎಷ್ಟೋ ಸರಿ ಅವ್ರು ಕೇಳಲ್ಲ. ಈಗ ನನ್ನ ಹತ್ರವೇ ಬರುತ್ತೆ, ಆ್ಯಸ್ ಎ ಸೈಕ್ಯಾಟ್ರಿಸ್ಟ್. ಈಗ ನನ್ನ ಹತ್ರ ಕರ್ಕೊಂಡು ಬರ್ತಾರೆ, ಅವಳ ಮನಸ್ಸು ಒಪ್ಪಿಸಿ ಅವಳು ಚೇಂಜ್ ಆಗುವ ಹಾಗೆ ಮಾಡಿ ಅಂತ. ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಸೈಕ್ಯಾಟ್ರಿಸ್ಟ್ ಕೆಲಸ ಅದಲ್ಲ. ನಾವು ಅವಳ ಹತ್ರ ಮಾತಾಡಿ ಅವಳ ಭಾವನೆಗಳು ಏನು, ಅಥವಾ ಅವಳು ಅಂತ ಅಲ್ಲ, ಅವಳು ಅವನು. ಇದನ್ನು ನಾವು ಕೂತ್ಕೊಂಡು ಅನಲೈಸ್ ಮಾಡಿ ಅವರಿಗೆ ಆ್ಯಕ್ಚುಲಿ ಏನೆಲ್ಲ ಆಗುತ್ತೆ ಅದನ್ನು ಹೇಳ್ಬೋದು ವಿನಃ ಅವರ ಮೈಂಡನ್ನು ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಇದು ತಾಯಿ ತಂದೆಯರಿಗೂ ಹೇಳ್ತೇನೆ ನಾನು. ಹಲವು ಸಂದರ್ಭಗಳಲ್ಲಿ ತಾಯಿ ತಂದೆಯರು ಕೂತ್ಕೊಂಡು ಅವ್ರ ಹತ್ರ ಈ ವಿಷಯಗಳನ್ನು ಮಾತಾಡಿ ನಿಮ್ಗೇನು ಅನಿಸುತ್ತೆ ಫ್ರ್ಯಾಂಕ್ ಆಗಿ ಹೇಳಬೇಕು. ಮತ್ತು ನಿಮ್ಗೊಂದು ಹೇಳ್ತೇನೆ, ಇದನ್ನೇ ಇದು ಮಾಡುವಾಗ ಇಮೋಷನ್ ಫಸ್ಟ್ ಬರುತ್ತೆ, ಜಡ್ಜ್ಮೆಂಟ್ ಆಮೇಲೆ ಬರುತ್ತೆ ಅನ್ನೋದಕ್ಕೆ ಎಲ್ಲೋ ಒಂದು ಕಡೆ ಹೇಳ್ತಾರೆ, ಲವ್ ಈಸ್ ಬ್ಲೈಂಡ್, ಮ್ಯಾರೇಜ್ ಈಸ್ ಅನ್ ಐ ಓಪನರ್ ಅಂತ. ಮದುವೆ ಆದಮೇಲೆ ಇವನಿಗೆ ಗೊತ್ತಾಗ್ತದೆ, ನಾನು ಅಯ್ಯೋ ಈ ರೀತಿ ಆಯಿತು. ಸೊ ಈ ಥರದ ಒಂದು ಕೇಸ್ಗಳಲ್ಲಿ
ನನಗೇನು ಅನ್ಸುತ್ತಂದ್ರೆ ತಾಯಿ ತಂದೆಯರು ಕೂತ್ಕೊಂಡು ಅವ್ರ ಮೇಲೆ ದ್ವೇಷ ಮಾಡೋದು ಒಂದೊಂದ್ಸರಿ. ನೀನು ಇಲ್ಲಿ ಏನಾಗ್ಬಿಡುತ್ತೆ, ಮದುವೆ ಅಥವಾ ಈ ಪ್ರೀತಿ ಅಂದ ಕೂಡಲೇ ಮದುವೆ ಬರುತ್ತೆ. ಇದು ಒಂದು ಗೌರವದ ಸಂಕೇತ ಅಂತ ಬಂದ್ಬಿಡುತ್ತೆ. ಮದುವೆ ಏನಂದ್ರೆ ನೀನು ನಮ್ಗೆ ಹೇಳದೆ ಮದುವೆ ಪ್ರೀತಿಸಿದ್ದೇ ತಪ್ಪು. ಅದು ಆಗಿ ಹೋಗಿದೆ. ಈಗ ಅದನ್ನ ಸರಿಪಡಿಸುವುದು ಹೇಗೆ? ಆ ಹುಡುಗನ ಬಗ್ಗೆ ಇರ್ಬೋದು, ಹುಡುಗಿಯ ಬಗ್ಗೆ ಇರ್ಬೋದು, ವಿಚಾರಗಳನ್ನ ತಿಳಿದುಕೊಂಡು ಯಾವ ರೀತಿಯ ಪ್ರೀತಿಯಲ್ಲಿ ಇರುವವರಿಗೆ ತಿಳಿ ಹೇಳ್ಬೋದು. ಇದನ್ನೆಲ್ಲ ತಂದೆ ತಾಯಿ ಮಾಡಬೇಕಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಯಾವುದೂ ನಡೆಯಲ್ಲ. ನನಗೆ ಈ ಘಟನೆಯಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ಅದರಿಂದ ನಾನು ಈ ಘಟನೆಗೆ ಸಂಬಂಧಪಟ್ಟು ಹೆಚ್ಚು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನೆಂದ್ರೆ, ಸಮುದಾಯದಲ್ಲಿ ಈ ಥರದ ಸನ್ನಿವೇಶಗಳು ಬಂದಾಗ ತಾಯಿ ತಂದೆ ಹಿರಿಯರು ಇವರನ್ನ ಬೈಯುವುದಕ್ಕಿಂತ ಇವರನ್ನ ಬೈಯುವುದು, ನೀನು ಅವನ ಒಟ್ಟಿಗೆ ಮಾತಾಡೋದಾದ್ರೆ ನೀನು ನಮ್ಮ ಮನೆಯಲ್ಲೇ ಇರೋದು ಬೇಡ, ಅಥವಾ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ, ಇಂಥದ್ದೆಲ್ಲ ಬರುತ್ತೆ. ಇದೆಲ್ಲ ಮಾಡುವುದಕ್ಕಿಂತ ಇದನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರೊಟ್ಟಿಗೆ ಮಾತಾಡಿ ಅವರ ಮನಸ್ಸಿನಲ್ಲಿ ಇದ್ದದ್ದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನನಗನ್ಸುತ್ತೆ. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ತಂದೆ ತಾಯಿ ಮಾತು ಆಯ್ತು ನೀವು ಹೇಳಿದಾಗ ನಾನು ಕೇಳ್ತೇನೆ ಅಪ್ಪ, ಇನ್ನು ಮುಂದೆ ಅವನ ಹತ್ರ ನಾನು ಮಾತಾಡೋದಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಚಾಪ್ಟರ್ ಮುಗ್ದೋಗುತ್ತೆ ಡಾಕ್ಟ್ರೆ? ಅಲ್ಲ, ಇದು ಒಂದು ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಲಿಂಗ ಅಸಮಾನತೆ ಇದೆ. ನೀವು ಎಲ್ಲ ಕಡೆ ಗಮನಿಸಿ, ಹುಡುಗಿಯರಿಗೆ ನಾವು ಹೇಳ್ತೇವೆ, ಅರ್ಥ ಆಯ್ತಾ? ಹುಡುಗಿಯರಿಗೆ ನೀನು ಇದು ಡ್ರೆಸ್ ಮಾಡುವಾಗ ಜಾಗ್ರತೆ, ಹುಡುಗರ ಕಣ್ಣು ಬೀಳಬಾರ್ದು. ನಾವು ಯಾವತ್ತಾದರೂ ಹುಡುಗರಿಗೆ ಹೇಳ್ತೇವ ನೀನು ಯಾವುದೇ ಸಂದರ್ಭದಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು? ನಾನು ಹೇಳೋದು ನನ್ನ ಪ್ರಕಾರ ಎರಡೂ ಆಗಬೇಕು. ಈ ಲಿಂಗ ಅಸಮಾನತೆಯಿಂದ ಹುಡುಗಿಯರು ಏನಾಗುತ್ತಂದ್ರೆ ಎಷ್ಟೋ ಸರಿ ಅಪ್ಪ ಅಮ್ಮ ಹೇಳಿದ್ದನ್ನ ಒಪ್ತಾರೆ. ನಾನು ಸಮಾಜದಲ್ಲಿ ಜನರಲ್ಲಿ ನೋಡಿರೋದು, ಹುಡುಗರಲ್ಲೂ ಆದದ್ದಿದೆ ಈ ಥರ. ಹುಡುಗ ಪ್ರೀತಿಸಿದ್ದು ಅಪ್ಪ ಅಮ್ಮ ಕೊನೆಗೆ ಇದು ನಮ್ಮ ಗೌರವದ ಸಂಕೇತ. ನಾನು ಹೇಳಿದಲ್ಲ, ಈಗ ನೀವು ಇದು ಓದಿರ್ಬೋದು, ಈ ಕೆಲವು ಕಡೆ ಡಿಸ್ಕಷನ್ಗಳು ನೀವು ನೋಡಿರ್ಬೋದು. ಹಾನರ್ ಕಿಲ್ಲಿಂಗ್ ಅಂದ್ರೆ ಮರ್ಯಾದೆ. ಹಾಗೆ ನನ್ನ ಮರ್ಯಾದೆ ಹೋಗುತ್ತೆ. ಇದು ನಾನು ಹಾನರ್ ಕಿಲ್ಲಿಂಗ್ ಬಗ್ಗೆ ಮಾತಾಡ್ತಿಲ್ಲ, ಆದ್ರೆ ಅದಕ್ಕಿಂತ ಕೆಳಗಿಂದೇನಂದ್ರೆ, ನೀನು ಇಂಥವರನ್ನ ಮದುವೆ ಆದರೆ ನನ್ನ ಮರ್ಯಾದೆ 3 ಕಾಸಾಗುತ್ತೆ. ಇದು ನಾನು ಎಲ್ಲೋ ಒಂದು ಕಡೆ, ಹುಡುಗ ಆಗಲಿ ಹುಡುಗಿ ಆಗಲಿ, ಹೆಚ್ಚಾಗಿ ಹುಡುಗಿಯರು ಈ ಲಿಂಗ ಅಸಮಾನತೆ ಇರುವುದರಿಂದ ಹುಡುಗಿಯರಿಗೆ ಏನಾಗುತ್ತೆ, ಚಾಯ್ಸ್ ಇರಲ್ಲ, ಒಪ್ಕೊಂಡ್ಬಿಡ್ತಾರೆ. ಅಪ್ಪ ಅಮ್ಮ ಹೇಳಿದ್ದನ್ನ ಒಪ್ಪಿಕೊಂಡು ಅವರು ಅದನ್ನ ಪಾಲಿಸ್ಲಿಕ್ಕೆ ಹೋಗ್ತಾರೆ. ಆದರೆ ಇದು ಹುಡುಗರಲ್ಲಿಯೂ ಆದದ್ದು ನೋಡಿದೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಬೇಡ ಅಂದ್ರೂ ಕೂಡ ಜಾತಿ, ಮತ, ಧರ್ಮ ಇವೆಲ್ಲ ಬಂದ್ಬಿಡುತ್ತೆ. ಇದರಿಂದಾಗಿ ಈ ಹಾನರ್, ಗೌರವದ ಸಂಕೇತ ಅನ್ನೋದು ಬರುತ್ತೆ. ನಾನು ಕಮೆಂಟ್ ಬಾಕ್ಸ್ಗಳಲ್ಲಿ ನೋಡಿದ್ದೀನಿ ಸರ್, ಸ್ವತಃ ಅನುಭವ ನನಗಿಲ್ಲ, ಆದರೆ ಕಮೆಂಟ್ ಬಾಕ್ಸ್ಗಳಲ್ಲಿ ಹೇಳ್ತಾರೆ ಹುಡುಗಿಯರೇ ಹೆಚ್ಚು ಮೋಸ ಮಾಡ್ತಾರೆ ಕಂಪೇರ್ ಟು ಹುಡುಗರಿಗಿಂತ. ಈಗ ಮನೋವೈದ್ಯರಾಗಿ ನಿಮ್ಗೇನಾದ್ರೂ ಆ ಥರ ಅನಿಸ್ತಾ ಯಾವತ್ತಾದ್ರು? ನನಗೆ ಅದು ಅನಿಸೋದಿಲ್ಲ. ನನಗೇನು ಅನ್ಸುತ್ತಂದ್ರೆ, ಅಗೈನ್ ಇದು ಮೋಸ ಅನ್ನುವ ವರ್ಡ್ ಕೂಡ ಎಷ್ಟೋ ಸರಿ ಮನೆಯವರ ಒತ್ತಡಕ್ಕೆ ಮಣಿದು, ಇದು ನೋಡಿ ಅದೇ ಹೇಳಿದ್ನಲ್ಲ, ಈ 20-22 ವಯಸ್ಸಿನ ಪ್ರಾಬ್ಲಮ್ ಏನಂದ್ರೆ, ಅವರು ನ ಚೋಟೆ ಹೇ ನ ಬಡೆ ಹೇ ಬಹುತ್ ಮುಷ್ಕಿಲ್ ಮೇ ಪಡೆ ಹೇ ಅಂತ. ಅವರು ಸಣ್ಣವರು ಅಲ್ಲ, ದೊಡ್ಡವರು ಅಲ್ಲ. ಅರ್ಥ ಆಯ್ತಾ? ಈಗ ಎಷ್ಟೋ ಜನ ಅವ್ರಿಗೆ ಕೆಲಸ ಸಿಕ್ಕಿರಲ್ಲ, ಅಥವಾ ಕೆಲಸಕ್ಕೆ ಇನ್ನೂ ಅವ್ರದ್ದು ಏನೋ ಆಸೆಗಳಿರುತ್ತೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಓದಿದವರಾದರೆ. ಓದದೇ ಇರುವವರಾದರೆ PUC ಮುಗಿಸ್ಕೊಂಡು ಜಸ್ಟ್ ಕೆಲಸಕ್ಕೆ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಮನೆಯವರಾಗಲಿ ಯಾರಾಗಲಿ ಒತ್ತಡ ಹಾಕಿದ ಕೂಡಲೇ ಅವರು ಒಂದೊಂದ್ಸರಿ ಅವರು ಈಗ ಏನಾಗುತ್ತಂದ್ರೆ, ಈಗ ತಾಯಿ ಹೇಳಿದಾಗ ಮಗಳೇ ಆಗಲಿ ಮಗನೇ ಆಗಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅನ್ನುವಾಗ ಅವಳ ಮನಸ್ಸನ್ನು ಚೇಂಜ್, ಅದು ಮೋಸ ಅನ್ನುವಂಥದ್ದು. ಇದು ಐ ಥಿಂಕ್ ಜನಸಾಮಾನ್ಯರ ರೂಢಿ ಅದು, ಈ ಥರ ಬರೆಯುವುದು. ನಾನು ಹೇಳಿದಲ್ಲ, ಹೇಗೇನು ಹುಡುಗಿಯರ ಮೇಲೆ ಬ್ಲೇಮ್ ಹಾಕುವುದಂತೂ ನಮ್ಮ ಸಮಾಜದಲ್ಲಿ ನನ್ನ ಮೇಲೆ ತುಂಬ ಜನಕ್ಕೆ ಸಿಟ್ಟು ಬರ್ಬೋದು. ಬಟ್ ವಾಟ್ ಐ ಫೀಲ್ ಈಸ್, ಇದು ಈ ಲಿಂಗ ಸಮಾನತೆ ಈ ಸಮಾಜದಲ್ಲಿ ಬಹಳಷ್ಟು ಇದೆ. ಹುಡುಗಿಯರನ್ನೇ ತಪ್ಪಿತಸ್ಥರನ್ನಾಗಿ ಮಾಡೋದು, ಹುಡುಗಿಯರೇ ಎಲ್ಲದಕ್ಕೂ ಕಾರಣ ಅಂತ ಹೇಳೋದು, ಈ ಮನೋಸ್ಥಿತಿ ಇದೆಯಲ್ಲ, ಇದು ಬದಲಾಗಬೇಕು ಅಂತ ನನಗನ್ಸುತ್ತೆ. ಸರ್, ಎಷ್ಟೋ ಸಮಯದಲ್ಲಿ ಹುಡುಗಿ ಇನ್ನೂ ಲೈಫಲ್ಲಿ ಸೆಟ್ಲೇ ಆಗಿರೋದಿಲ್ಲ ಸರ್. ಅಂದರೆ ಇನ್ನೂ ಓದ್ತಾ ಇರ್ತಾರೆ, ಆಸಕ್ತಿ ಪ್ರೀತಿ ಬಂದುಬಿಡುತ್ತೆ, ನಾನೇನೋ ಜಗತ್ತನ್ನು ಗೆಲ್ತಾ ಇದ್ದೀನಿ ಅನ್ನುವಂಥ ಭಾವನೆ ಬಂದುಬಿಡುತ್ತೆ ಹುಡುಗಿಗೆ. ಆದರೆ ಅದೇ ಸಂದರ್ಭದಲ್ಲಿ ಅವರಿಗೆ ಗೊತ್ತೇ ಆಗೋದಿಲ್ಲ, ನಾವು ಇನ್ನೂ ಜೀವನದಲ್ಲಿ ಸೆಟ್ಲ್ ಆಗಲಿಲ್ಲ, ನಾವು ಇನ್ನೂ ಓದಬೇಕು. ಜೀವನದಲ್ಲಿ ಸೆಟ್ಲೇ ಆಗದೆ ಈ ಲವ್ ಮಾಡೋದು ಎಷ್ಟು ಸರಿ ಡಾಕ್ಟ್ರೆ? ಅಲ್ಲ, ನಾನು ನಿಮ್ಗೆ ಹೇಳಿದೆ ಅಲ್ಲ, ಈ ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಆಗಬೇಕು ಹಾಗೇ ಆಗ್ತದೆ. ಇದು ನೈಸರ್ಗಿಕ. ಈ ಲವ್ ಅನ್ನುವುದು ನೈಸರ್ಗಿಕ. ನಾನು ಸರಿ ತಪ್ಪು ಮಾತಾಡ್ತಾ ಇಲ್ಲ. ನೈಸರ್ಗಿಕವಾಗಿ ಈ ಹಾರ್ಮೋನಲ್ ಚೇಂಜಸ್ ಏನು
ದೇಹದಲ್ಲಿ ಆಗುತ್ತೆ, ಕೆಲವರಿಗೆ ಸ್ವಲ್ಪ ಜಾಸ್ತಿ, ಕೆಲವರಿಗೆ ಸ್ವಲ್ಪ ಕಡಿಮೆ ಲವ್ ಆಗುತ್ತೆ. ಅದನ್ನು ಸರಿ ತಪ್ಪು ದೃಷ್ಟಿಯಲ್ಲಿ ನೋಡಲಿಕ್ಕಾಗಲ್ಲ. ಯಾಕಂದರೆ ತಲಾಂತರಗಳಿಂದ ಇದೇನು ಇವತ್ತು ನಿನ್ನೆದಲ್ಲ, ಇದು ಮೊದಲಿಂದಲೂ ಈಗ ಮ್ಯಾರೇಜಬಲ್ ಏಜ್ ಅಂತ ಬರುವಾಗ ಈ ಥರದ ಲವ್, ನಾನು ನನ್ನ ಪಾರ್ಟ್ನರನ್ನು ಚೂಸ್ ಮಾಡಬೇಕು, ಈ ಥರದ ಒಂದು ಇದು ಬರುತ್ತೆ. ಹಾಗೆ ಎಷ್ಟೋ ಜನ ಬಾರದೆ ಬರೀ ಕೆರಿಯರ್ ಓರಿಯೆಂಟೆಡ್ ಇರುವವರನ್ನು ನಾನು ನೋಡಿದ್ದೇನೆ. 30-35 ಆದರೂ ಅವರು ಮದುವೆ ಬಗ್ಗೆ ಯೋಚನೆ ಮಾಡಲ್ಲ. ಅದು ಇಟ್ ಈಸ್ ಇಂಡಿವಿಜುವಲ್. ಇದು ಅಲ್ಲಿ ಸರಿ ತಪ್ಪು ಬರುವುದಿಲ್ಲ. ಆದರೆ ಖಂಡಿತವಾಗಿ ಇಷ್ಟು ಹೇಳಬಲ್ಲೆ, 21-22 ವಯಸ್ಸಿನಲ್ಲಿ ಇಟ್ ಈಸ್ ನಾಟ್, ಆವಾಗ ಏನಾದರೂ ಒಂದು ಅನಿಸಿದ್ರು ಅದು ಕಂಪ್ಲೀಟಾಗಿ ಮುಂದೆ ಫರ್ಮ್ ಆಗಿ ಉಳಿಯುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಇದು ನಾನು ಒಬ್ಬ ಆ್ಯಸ್ ಎ ಸೈಕ್ಯಾಟ್ರಿಸ್ಟ್ ಹೇಳಬಲ್ಲೆ. ಮೈಂಡು ಈ ಸಂದರ್ಭಗಳಲ್ಲಿ ಏನಂದರೆ ಸ್ವಲ್ಪ ಆ್ಯಂಬಿವ್ಯಾಲೆಂಟ್ ಆಗಿರುತ್ತೆ, ಅದು ಏನು ಫಿಕ್ಸ್ಡ್ ಆಗಿ ಇದು ಇರಲ್ಲ ಅನ್ನೋದನ್ನು ನಾನು ಈ ಬಗ್ಗೆ ಇವನ್ ಹುಡುಗ ಹುಡುಗಿಯರಿಗೆ ಕೆಲವು ಕಾರ್ಯಕ್ರಮಗಳು ಕಾಲೇಜುಗಳಲ್ಲಿ ಮಾತಾಡುವಾಗಲೂ ಸ್ಪಷ್ಟವಾಗಿ ಹೇಳ್ತೇನೆ. ನಮಗೆ ಕಾಲೇಜಲ್ಲಿ ನಮ್ಮ ಲೆಕ್ಚರರ್ ಹೇಳ್ತಾ ಇದ್ರು, ಕಾಲೇಜಲ್ಲಿ ಮಾಡಿದ ಲವ್ಗಳು ಬಹುತೇಕ ಉಳಿಯುವುದಿಲ್ಲ, ಎಲ್ಲೋ 2% ಅಂತ. ಹೌದಾ? ಅಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ಅಂದರೆ ನಾನು ನೋಡಿರುವ ಹಾಗೆ ಖಂಡಿತವಾಗಿ ಸಮ್ ಎಲಿಮೆಂಟ್ ಆಫ್ ಅಸ್ಥಿರತೆ ಇರುತ್ತೆ. ಸೊ ಇದನ್ನು ಈ ಹುಡುಗ ಹುಡುಗಿಯರು ಗಮನಿಸಬೇಕು, ಆ ಅಸ್ಥಿರತೆ ಇರುತ್ತೆ ಅನ್ನೋದನ್ನು ಗಮನಿಸಬೇಕು. ಕೆಲವರು ಪ್ರೀತಿಯ ಹುಚ್ಚಿಗೆ ಕೈಯನ್ನೆಲ್ಲ ಕೊಯ್ಕೊಳ್ತಾರೆ, ಅದು ಯಾವ ಮಾನಸಿಕತೆ ಡಾಕ್ಟರ್? ಅದು ಏನು ತೋರಿಸ್ಲಿಕ್ಕೆ ಹೊರಟಿರ್ತಾರೆ ಅವರು? ಆ ಒಂದು ಅಲ್ಲ, ಇದು ಈ ಕೈ ಕುಯ್ದುಕೊಳ್ಳೋದು ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಇದನ್ನು ನಾವು ಇಮೋಷನಲ್ ಇನ್ಸ್ಟೆಬಿಲಿಟಿಯ ಒಂದು ಇದು ಅಂತ ಕರೀತಾರೆ. ಅರ್ಥ ಆಯ್ತಾ? ಕೈ ಕುಯ್ದುಕೊಳ್ಳೋದು, ಕೈ ಮೇಲೆ ಬರೆದುಕೊಳ್ಳೋದು, ಹೆಸರು ಬರೆದುಕೊಳ್ಳೋದು, ಇವೆಲ್ಲ ಒಂದು ರೀತಿಯಲ್ಲಿ ಇದನ್ನು ನಾವು ಈ ಎಸ್ಪೆಷಲಿ ಕೈ ಕುಯ್ದುಕೊಳ್ಳೋದು, ನೀವು ಹೇಳಿದ್ರಲ್ಲ ರಿಸ್ಟ್ ಸ್ಲ್ಯಾಶಿಂಗ್ ಅಂತಾರೆ. ಇದನ್ನು ಮಾಡಿದಾಗ ನಾನೊಬ್ಬ ಮನೋವೈದ್ಯನಾಗಿ ನನಗೆ ಕೆಲವು ವಿಚಾರಗಳು ಮನಸ್ಸಿಗೆ ಹೋಗುವುದಂದರೆ ಈ ವ್ಯಕ್ತಿತ್ವ ದೋಷಗಳು ಅಂತ ಕರಿತೇವೆ. ಮನುಷ್ಯನ ವ್ಯಕ್ತಿತ್ವ ಒಂದೇ ರೀತಿ ಇರಲ್ಲ. ಕೆಲವರು ಈ ವ್ಯಕ್ತಿತ್ವ, ಈ ಕೈ ಕುಯ್ಕೊಳ್ಳುವವರು ಯೂಶ್ವಲಿ ಇಮೋಷನಲಿ ಅನ್ಸ್ಟೇಬಲ್ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಇವರಿಗೆ ಹತಾಶೆಗಳನ್ನು ಸ್ವೀಕರಿಸಲಿಕ್ಕೆ ಆಗುವುದಿಲ್ಲ, ಲೋ ಫ್ರಸ್ಟ್ರೇಷನ್ ಟಾಲರೆನ್ಸು, ಮತ್ತು ಒಂದು ರೀತಿಯಲ್ಲಿ ಏನೋ ಅವರಿಗೆ ಬೇಕಾದದ್ದು ಸಿಗಲಿಲ್ಲ ಅಂದ ಕೂಡಲೇ ಆ ಥರ ಮಾಡೋದು, ಇಲ್ಲ ಆತ್ಮಹತ್ಯೆಯ ಪ್ರಯತ್ನಗಳನ್ನು ಮಾಡೋದು, ಇಂಥದನ್ನೆಲ್ಲ ಮಾಡ್ತಾರೆ. ಸೊ ಇದು ಅವರ ಒಂದು ಆ ಇಮೋಷನಲ್ ಸ್ಟೇಟನ್ನು ಪ್ರದರ್ಶಿಸುವ ಸಂಕೇತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನಾನು ಆ ಪ್ರೀತಿಯನ್ನು ತೋರಿಸುವಂಥ ರೀತಿಯಲ್ಲ ಅದು. ಅಲ್ಲ, ಅವರು ಪ್ರೀತಿಯನ್ನು ತೋರಿಸುವುದೇ ಹಾಗೆ. ಅರ್ಥ ಆಯ್ತಾ? ಅಂದರೆ ಅವರಿಗೆ ಏನಂದರೆ, ಅವರಿಗೆ ಉದಾಹರಣೆಗೆ ಅವ್ರು ಯಾಕೆ ಕೈ ಕುಯ್ಕೊಳ್ತಾರೆ, ಒಂದು ಉದಾಹರಣೆ ಕೊಡ್ತೇನೆ. ಒಂದು ಹುಡುಗ, ಅವನು ಪ್ರೀತಿ ಮಾಡಿದ ಹುಡುಗಿ ಫೋನ್ ತೆಗಿಲಿಲ್ಲ ಅನ್ನುವಾಗ ಮಾಡಿಕೊಂಡದ್ದು ನನ್ನ ಒಂದು ಗಮನಕ್ಕೆ ಬಂದದ್ದು, ನನ್ನ ಕ್ಲಿನಿಕಲ್ ಇದರಲ್ಲಿ. ಸೊ ಅದು ಅವನ ಒಂದು ಹತಾಶೆಯನ್ನು ತೋರಿಸುವ ರೀತಿ ಅದು. ಸೊ ಅದು ಅದೇ ಪ್ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳೋದು. ಆ ಹುಡುಗಿ ಹತ್ರ ಮಾತಾಡಿದಾಗಲೂ ಹೇಳ್ತಾಳೆ ಅವಳು, ಏನಂದ್ರೆ ಅವನು ಯಾವಾಗಲೂ ಅಷ್ಟೇ ಅವನಿಗೆ ನಾನು ಯಾವ ಪೊಸಿಷನಲ್ಲಿ ಇದ್ದೇನೆ, ನನ್ನ ಸ್ಥಿತಿಯಲ್ಲಿ ನಾನು ಕ್ಲಾಸಲ್ಲಿದ್ದೆ, ಅವನು ಫೋನ್ ಮಾಡುವಾಗ ಅವನಿಗೆ ಅದನ್ನು ಕೂಡ ಇದು ಮಾಡುವ ಒಂದು ಕೆಪಾಸಿಟಿ ಇಲ್ಲ. ತಂದೆ ತಾಯಿ ಹತ್ರ ಮಾತಾಡುವಾಗಲೂ ನನಗೆ ಗೊತ್ತಾಗ್ತದೆ. ಅವ್ರ ಹತ್ರವೂ ಅಷ್ಟೇ, ಏನಾದರೂ ಸಿಗಲಿಲ್ಲ ಅಂದರೆ ಅವನು ಹಠಕ್ಕೆ ಬೀಳ್ತಾನೆ, ನನಗೆ ಬೇಕೇ ಬೇಕು, ನಾನು ಹೇಳಿದ್ದನ್ನು ನೀವು ಕೊಡಲೇಬೇಕು, ಈ ಥರದ ಬಿಹೇವಿಯರ್. ಸೊ ಇದು ಒಂದು ವ್ಯಕ್ತಿತ್ವ ಬೇರೆ ಬೇರೆ ರೀತಿಯಲ್ಲಿ ನಡೆದುಕೊಳ್ಳುವ ರೀತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮಹಿಳೆಯರು ಮದುವೆಯಾಗಿ ಗಂಡನ ಮನೆಗೆ ಬಂದ ನಂತರ ಗಂಡನ ಮನೆಯಲ್ಲಿ ಅವರ ಮೇಲೆ ಅಟ್ಯಾಕ್ ಆಗಿ ಅವರು ಜೀವ ಬಿಡುವಂತಹ ಕೆಲವು ಘಟನೆಗಳು ಆಗಾಗ ನಮ್ಮ ಸಮಾಜದಲ್ಲಿ ನಡೆದದನ್ನು ಕೂಡ ನಾವು ನೋಡಿದ್ದೇವೆ. ಅದು ಪರ್ಸ್ನಲ್ ಆಗಿ ನಡೀತದೆ, ಅವರ ಮನೆಯೊಳಗೇನೆ ನಡೀತದೆ ಆ ಘಟನೆಗಳು. ಯಾಕೋಸ್ಕರ ಈ ಥರದ ಮನಸ್ಥಿತಿಗಳು ಮನೆಯೊಳಗೆ ಕಲಹಗಳಿಗೆ ಕಾರಣ ಆಗ್ತದೆ ಒಂದು ಹೆಣ್ಣು ಬಂದಾಗ ಅಂತ? ಅದು ಅಗೈನ್ ಹಳೆಯ ಇದಕ್ಕೆ ಬರಬೇಕಾಗತ್ತೆ. ಮಹಿಳೆಯಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಅವಳು ನಮ್ಮ ಮನೆಯಲ್ಲಿ ಹೀಗೆ ಹೊಂದಿಕೊಳ್ಬೇಕು, ಹಾಗೆ ಹೊಂದಿಕೊಳ್ಬೇಕು, ಅವಳು ಹೇಳಿದ ಹಾಗೆ ಕೇಳಬೇಕು, ಮತ್ತು ಅವಳ ಮೇಲೆ ಒಂದು ರೀತಿಯಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಆ ಸಂದರ್ಭದಲ್ಲಿ ಈ ಮಹಿಳೆಯರು ಈ ರೀತಿಯಾಗಿ ಬಿಹೇವ್ ಮಾಡ್ಬೋದು. ಅಂದರೆ ಆತ್ಮಹತ್ಯೆಯ ಪ್ರಯತ್ನಗಳನ್ನು ಮಾಡ್ಬೋದು, ಅಥವಾ ಅವರು ಅದನ್ನು ವಾಪಸ್ ಇದು ಮಾಡುವಾಗ ಏನು ಹೇಳ್ತಾರೆ ಪ್ರತಿರೋಧ ಮಾಡಿದರೆ ಮನೆಯವರಿಗೆ ಸಿಟ್ಟು ಬರ್ಬೋದು, ಅದರಿಂದ ಕೆಲವು ಘಟನೆಗಳಾಗ್ಬೋದು. ಆದರೆ ಎಗೈನ್ ನಿಮಗೆ ನಾನು ಈ ಮಹಿಳೆಯರಲ್ಲಿ ಜಾಸ್ತಿ ಇದು, ಆದರೆ ಗಂಡಸರಲ್ಲೂ ಆದದ್ದನ್ನು ನಾನು ನೋಡಿದ್ದೇನೆ. ಗಂಡಸರು ಕೂಡ ಮದುವೆ ಆದ ಮೇಲೆ ಆತ್ಮಹತ್ಯೆಯನ್ನು ಮಾಡಿಕೊಂಡದ್ದು, ಆ ಒಂದು ಮದುವೆ ಆಗಿ ಸ್ವಲ್ಪ ದಿನಗಳ ನಂತರ
ಆದರೆ ಹೆಂಗಸರಲ್ಲಿ ಡೆಫಿನೆಟ್ಲಿ ಅದು ಸ್ವಲ್ಪ ಗಣನೀಯವಾಗಿ ಜಾಸ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಅಥವಾ ಪ್ರತಿಯೊಂದು ವಿಚಾರಗಳನ್ನು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಿದಾಗ, ಈಗ ಒಬ್ಬ ಯುವಕನಿಗೆ ನಾನು ತಪ್ಪು ಮಾಡಿದ್ದೇವೆ ಅಂತ ಗೊತ್ತಾದ ನಂತರ ಅವನಿಗೆ ಪಶ್ಚಾತ್ತಾಪ ಆಗಿದ ಘಟನೆಗಳು ಇದೆಯಾ ಡಾಕ್ಟ್ರೆ? ಮತ್ತೆ ನಾನು ಫಸ್ಟಿಗೇನೋ ಮಾಡಿಬಿಟ್ಟೆ, ಅನಂತರ ಕೂತ್ಕೊಂಡು ಇಲ್ಲ ನಾನು ತಪ್ಪು ಮಾಡಿದೆ ಅಂತ ಅನಿಸಿದಂತಹ ಪ್ರಕರಣಗಳು ಯಾವ ಥರ ನಿಮ್ಮ ಹತ್ರ ಬಂದಿದ್ವಾ? ಇದೆ. ಅಂದರೆ ಈ ಥರದ ಪ್ರಕರಣ ನಾನು ನೋಡಿಲ್ಲ. ಕೊಲೆ ಅಂಥದ್ದನ್ನು ಮಾಡಿ ಬಂದು ಪಶ್ಚಾತ್ತಾಪ ಪಟ್ಟದ್ದಲ್ಲ, ಆದರೆ ಜಗಳ ಮಾಡಿದ್ದು, ಹೊಡೆದದ್ದು, ಬಡ್ದದ್ದು, ಅದೇ ಹೇಳಿದಲ್ಲ, ಅವ್ರಿಗೆ ಏನಂದರೆ ಇನ್ಎಬಿಲಿಟಿ ಟು ಕಂಟ್ರೋಲ್ ದೇರ್ ಇಂಪಲ್ಸ್, ಅಂದರೆ ಆ ಸ್ವನಿಯಂತ್ರಣ ಇಲ್ಲ, ಮಾಡಿಬಿಡ್ತಾನೆ, ಹೋಗಿ ಹೊಡಿತಾನೆ. ಇದೆ ಪ್ರೀತಿ ಪ್ರೇಮ ಅಂತ ಇರ್ತದೆ. ಅಲ್ಲಿ ಅವಳು ಯಾರೋ ಒಬ್ಬ ಕ್ಲಾಸ್ಮೇಟ್ ಹತ್ರ ಮಾತಾಡ್ತಾ ಇದ್ದದನ್ನು ನೋಡ್ತಾನೆ, ನಿಜ ನಡೆದದನ್ನು ಹೇಳ್ತಾನೆ, ಹೋಗಿ ಅವನು ಕ್ಲಾಸ್ಮೇಟನ್ನು ಅಟ್ಯಾಕ್ ಮಾಡಿದ್ದಾನೆ, ಇವಳನ್ನು ಅಟ್ಯಾಕ್ ಮಾಡಿದ್ದಾನೆ. ಅವಳು ಅವನ ಹತ್ರ ಮಾತಾಡಿದ್ಲು ಅಂತ. ಆಮೇಲೆ ಅವನಿಗೆ ಅನಿಸಿದೆ ನಾನು ಹೀಗೆ ಮಾಡಬಾರ್ದಿತ್ತು, ನಾನು ಮಾಡಿದ್ದು ತಪ್ಪು. ಅವನು ಇನ್ಫ್ಯಾಕ್ಟ್ ಇಂಥವ್ರಿಗೆ ನಾನು ಅದೇ ಹೇಳಿದಲ್ಲ, ಇಂಥವ್ರಿಗೆ ಮುಖ್ಯವಾಗಿ ಅವರ ಒಂದು ಈ ಹತಾಶೆಯನ್ನು ಕಂಟ್ರೋಲ್ ಮಾಡುವುದಕ್ಕೆ ನಾವು ಹೇಳಿಕೊಡ್ಬೇಕಾಗತ್ತೆ. ಸೊ ಆಸ್ ಎ ಸೈಕ್ಯಾಟ್ರಿಸ್ಟ್ ನನ್ನ ಹತ್ರ ಯಾಕೆ ಬರ್ತಾರೆ ಅಂದರೆ ಇದೇ ಕಾರಣದಿಂದ, ಆ ಹತಾಶೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಯಾವ ಥರ ಕಂಟ್ರೋಲ್ ಮಾಡ್ಬೋದು ಸರ್ ಆ್ಯಂಗರ್ ಮ್ಯಾನೇಜ್? ಅಲ್ಲ, ಅದು ನಾವು ಯೂಶ್ವಲಿ ಏನಾಗುತ್ತೆ, ಯಾವ ಸಿಚುವೇಶನ್ ಅಂದರೆ ನಾನು ನಿಮಗೆ ಒಂದೆರಡು ಲೈನಲ್ಲಿ ಹೇಳಲಿಕ್ಕಾಗಲ್ಲ, ಆದರೂ ನಿಮಗೆ ಐ ವಿಲ್ ಟ್ರೈ. ನಾವು ಯೂಶ್ವಲಿ ಏನು ಮಾಡ್ತೇವೆ ಅಂದರೆ ಬಿಹೇವಿಯರಲ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಸೊ ಅವನು ಯಾಕೆ ಆಯಿತು, ಈಗ ಅವಳು ಮಾತಾಡುವುದನ್ನು ನೋಡಿದ, ಇವನ ಮನಸ್ಸಿಗೆ ಏನು ಅನ್ನಿಸ್ತು, ಸೊ ಇವನಿಗೆ ಆ ಮೊಮೆಂಟಿನಲ್ಲಿ ರೊಚ್ಚಿಗೆದ್ದ, ಆವಾಗ ಇವನಿಗೆ ಏನು ಮಾಡ್ಬೋದು, ಇವನ ಮೈಂಡನ್ನು ಯಾವ ರೀತಿ ಡೈವರ್ಟ್ ಮಾಡ್ಬೋದು, ಆ ಅಗ್ರೆಸಿವ್ ಇಂಪಲ್ಸಸ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು. ಸೊ ಇವನ್ ಕೆಲವೊಮ್ಮೆ ಅವರು ಬರೀ ಇದು ಅಂತ ಅಲ್ಲ, ಬೈ ನೇಚರೇ ಅವನು ಅಗ್ರೆಸಿವ್ ಇರ್ತಾನೆ. ಅವನ ಆಫೀಸಲ್ಲಿ ಎಲ್ಲರ ಹತ್ರ ಜಗಳ ಮಾಡ್ತಿರ್ತಾನೆ, ಅವನ ಅಪ್ಪ ಅಮ್ಮನಿಗೆ ದೂಡಿ ಬೈದು ಹೊಡೆದಿರ್ತಾನೆ, ಅಕ್ಕ ತಂಗಿಯರಿಗೆ ಅವ್ರ ಹತ್ರನೂ ಇದೇ ರೀತಿ ಮಾಡಿರ್ತಾನೆ. ಸೊ ಅದು ಇಟ್ ಈಸ್ ಎ ಜನರಲ್ ಇದು ಬಿಹೇವಿಯರ್. ಸೊ ಅವನಿಗೆ ಕೆಲವೊಮ್ಮೆ ಕೆಲವು ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ಗಳನ್ನು ಹೇಳ್ತೇವೆ. ನಮ್ಮ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಇರ್ತಾರೆ. ಈ ಕ್ಲಿನಿಕಲ್ ಸೈಕಾಲಜಿಸ್ಟು ಅವ್ರ ಹತ್ರ ಮಾತಾಡಿ ಈ ಬಿಹೇವಿಯರಲ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಅವನದು ಆಕ್ಟಿವೇಟಿಂಗ್ ಈವೆಂಟ್ ಅಂದರೆ ಅವನಿಗೆ ಸಿಟ್ಟು ಬಂದದ್ದು ಯಾಕೆ, ಅದರ ನಂತರ ಅವನ ಬಿಹೇವಿಯರ್ ಏನಿತ್ತು, ಸೊ ಆ ಬಿಹೇವಿಯರಿಂದ ಏನು ಕಾನ್ಸಿಕ್ವೆನ್ಸ್ ಆಯಿತು, ಆ ಕಾನ್ಸಿಕ್ವೆನ್ಸನ್ನು ತಡಿಲಿಕ್ಕೆ ಏನು ಮಾಡ್ಬೋದು ಅನ್ನೋದರ ಬಗ್ಗೆ ಡಿಸ್ಕಷನ್ಸನ್ನು ಮಾಡ್ತಾರೆ. ಅವನಿಗೆ ಕೆಲವೊಮ್ಮೆ ನೀವು ಈಗ ನಮ್ಮ ಇದರಲ್ಲಿ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಅಂತ ಹೇಳ್ತೇವೆ. ನೀವು ಜನಸಾಮಾನ್ಯರು ಈ ಪ್ರಾಣಾಯಾಮ ಇದು ಏನು ಹೇಳ್ತಾರೆ ಅದನ್ನು ಅದು ವ್ಯವಸ್ಥಿತ ರೀತಿಯಲ್ಲಿ ಹೇಳಿಕೊಡ್ತಾರೆ. ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ಸು ಈ ಥರದ ಬಿಹೇವಿಯರ್ಸು ಮುಂದೆ ಬಂದಾಗ ಯಾವ ರೀತಿಯಾಗಿ ಅದನ್ನು ಆ್ಯಂಟಿಸಿಪೇಟ್ ಮಾಡಿ ಯಾವ ರೀತಿಯಾಗಿ ಅವರು ಬಿಹೇವ್ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಯಾರೋ ಒಬ್ರು ಪ್ರೀತಿಸಲ್ಲ ಅನ್ನುವಾಗ ಬಹಳ ಮುಖ್ಯ ವಿಷಯ ಅಂದರೆ ಕನ್ಸೆಂಟ್ ಅಲ್ವಾ. ಈಗ ನಾನು ಅವಳನ್ನು ಪ್ರೀತಿಸ್ತೇನೆ ಅಂತ ಹೇಳುವಾಗ ನಾನೇ ಇಚ್ಛೆ ಪಟ್ಟು ಇದು ಮಾಡಬೇಕು. ಇದು ಎಷ್ಟೋ ಸರಿ ಆ ಕನ್ಸೆಂಟನ್ನು ತಗೊಳ್ಲಿಕ್ಕೆ ಹೋಗ್ತಾರೆ ಈ ಥರದ ಜನರು. ಏನಂದರೆ ಅವಳು ನಾನು ಹೇಳ್ದಂಗೆ ಕೇಳಬೇಕು, ಅವಳು ಕನ್ಸೆಂಟ್ ಯಾಕೆ, ನಾನು ಅವಳನ್ನು ಪ್ರೀತಿ ಮಾಡಿದ್ದಾನೆ, ಅವಳು ನನಗೆ ಸಿಗಬೇಕು, ಈ ಥರದ್ದು. ಈ ಹುಡುಗ ಹುಡುಗಿ ಇದರಲ್ಲಿ ಇವರಿಗೆ ಪ್ರೀತಿ ಇತ್ತು, ಫ್ರೆಂಡ್ಶಿಪ್ ಇತ್ತು, ಬಟ್ ಅವನು ಮಾತಾಡಿದ ಅನ್ನೋದಕ್ಕೆ ಇವನಿಗೆ ಸಿಟ್ಟಿಗೆದ್ದ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಈ ಅವರ ಬಿಹೇವಿಯರ್ಸನ್ನು ಯಾವ ರೀತಿಯಾಗಿ ನೀವು ನಿಯಂತ್ರಣ ಮಾಡಬೇಕು ಅನ್ನೋದನ್ನು ನಾವು ಹೇಳಿಕೊಡ್ಬೇಕಾಗತ್ತೆ. ಇದು 1-2 ದಿನದಲ್ಲಿ ಆಗುವಂಥ ವಿಷಯ ಅಲ್ಲ. ಬಟ್ ಇದನ್ನು ಯಾಕೆ ಹೇಳ್ತಾ ಇದ್ದಾನಂದರೆ ಜನಸಾಮಾನ್ಯರು ಇದನ್ನು ತಿಳ್ಕೊಳ್ಬೇಕು. ಏನಂದರೆ ಈ ಥರ ನಾವು ನಮ್ಮ ಭಾವನೆಗಳನ್ನು ಹತೋಟಿ ಮಾಡಲಿಕ್ಕೆ ಕಲಿಸುವುದು ಅದು ಸಾಧ್ಯ. ಯಾರೇ ಆಗಲಿ ಸಣ್ಣ ಸಣ್ಣ ವಿಷಯಗಳಿಗೆ ಸಿಟ್ಟು ಮಾಡ್ತಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ, ಅಟ್ಯಾಕ್ ಮಾಡ್ತಾರೆ ಅನ್ನುವಾಗ ಅಂಥವರಿಗೆ ಅವರಿಗೆ ಒಂದು ತಿಳಿ ಹೇಳುವುದು ಅಗತ್ಯ ಬಿದ್ದರೆ ಈ ಸೈಕಲಾಜಿಕಲ್ ಟ್ರೀಟ್ಮೆಂಟ್, ಸೈಕ್ಯಾಟ್ರಿಸ್ಟ್ ಮನೋವೈದ್ಯರಿಗಿಂತ ಮನಃಶಾಸ್ತ್ರಜ್ಞರು ಅಂತ ಹೇಳ್ತಾರೆ, ಕ್ಲಿನಿಕಲ್ ಮನಃಶಾಸ್ತ್ರಜ್ಞರು ಅಥವಾ ಸಮಾಜ ಕಾರ್ಯ ಈ ಸಾಮಾಜಿಕ ಕಾರ್ಯಕರ್ತರು ಅಂತ ಹೇಳ್ತಾರೆ, ಸೈಕ್ಯಾಟ್ರಿಕ್ ಸೋಷಲ್ ವರ್ಕರ್ಸ್ ಅಂತ. ಹೆಚ್ಚಿನ ವೈದ್ಯಕೀಯ ಕಾಲೇಜುಗಳಲ್ಲಿ ಇವರು ಇರ್ತಾರೆ. ಅವರ ಸಹಾಯವನ್ನು ಪಡೆಯುವುದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಈಗ ಪ್ರೀತಿಯಲ್ಲಿ ನೀವು ಹೇಳಿದ್ರಿ ಪ್ರೀತಿ ಎಲ್ಲಿವರೆಗೆ ಹೋಗ್ತದೆ, ಹೇಗೆ ಪ್ರೀತಿ ಮಧ್ಯದಲ್ಲಿ ಇದಾಗ್ತದೆ ಅಂತ. ಆದರೆ ಪ್ರೀತಿ ಅನ್ನೋದು ಈಗ ಹುಡುಗ ಹುಡುಗಿ ಇಬ್ಬರು ಪ್ರೀತಿ ಮಾಡ್ತಾ ಇರ್ತಾರೆ.
ಸ್ಟಾರ್ಟ್ ಆಗಿರುತ್ತೆ ಲವ್, ಆದ್ರೆ ಮಧ್ಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಹುಡುಗಿಯ ಅಥವಾ ಯಾರೋ ಒಬ್ಬರು ನಿಲ್ಲಿಸಿ ಬಿಡ್ತಾರೆ ಈ ಕಡೆಯಿಂದ. ಅಷ್ಟೊತ್ತಿಗೆ ಇವೊಂದೇನು ತಪ್ಪಿರೋದಿಲ್ಲ, ಇವನೇನು ಒಂದು ಪ್ರಾಂಪ್ಟ್ ಆಗಿ ಲವ್ ಮಾಡ್ತಾ ಇರ್ತಾನೆ. ಹಾಗಾದ್ರೆ ಇಲ್ಲಿ ಏನಾಯ್ತು ಡಾಕ್ಟ್ರೆ, ಯಾವ ತರ ಆಗಿದ್ದು ಈ ಸೀಕ್ವೆನ್ಸು?